नमो देवे नमः पृथिव्यै प्रदधवाल्मे गोपायां सर्वमायुर्वा सदा ಸ್ವಲ್ಪ ಹಿಂದಕ್ಕೆ ಬಂದ್ಬಿಡಿ, ಒಬ್ಬೊಬ್ಬರಾಗಿ ಬನ್ನಿ, ಈ ಕಡೆ ಬನ್ನಿ. ಕರೆಂಟ್ ನೋಡಿ ಒಂಚೂರು ಸ್ವಲ್ಪ ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಏರೋಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಮೂರನೇ ಶಾಖೆ ಎಲ್ಲ ಸದಸ್ಯರು ಭಕ್ತರು ಮತ್ತು ಅಧಿಕಾರಿಗಳು ಸ್ಟಾಫ್ಗಳು ಎಲ್ಲರೂ ಸೇರಿ ಸಂತೋಷದಿಂದ ಅಭಿವೃದ್ಧಿ ಮಾಡಿ ಈ ದಿವಸ ಶಾಖೆಯನ್ನು ಓಪನ್ ಮಾಡ್ತಾ ಇರ್ತಕ್ಕಂಥ ಸಂತೋಷದ ಈ ಸಂದರ್ಭದಲ್ಲಿ ಇವತ್ತು ಕಾರ್ತಿಕ್ ಸೋಮವಾರ ಸ್ವಾಮಿ ಜಯಂತಿ ತುಂಬ ಶುಭವಾದ ದಿವಸ. ಈ ದಿವಸ ಇವತ್ತು ಪ್ರಾರಂಭ ಮಾಡ್ತಾ ಇರೋದ್ರಿಂದ ಸದಸ್ಯರುಗಳಿಗೆ ಜನಕ್ಕೆಲ್ಲರಿಗೂ ಒಳ್ಳೆಯದಾಗ್ತದೆ. ಅವರು ಒಂದೇ ಮನಸ್ಸಿನಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ಇನ್ನೂ 6 ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಹೇಳ್ತಾ ಬೆಳಗ್ಗೆ ಇದು ಎಲ್ಲ ಜನತೆಗೆ ಅನುಕೂಲವಾಗುವಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಜನಕ್ಕೆ ಅನುಕೂಲ ಆಗಲಿ ಅಂತ ಹಾರೈಸ್ತಾರೆ.
ಯಾವ ಬೇಕಾದಷ್ಟು ಹೊಡಿತಾ ಇದ್ದೀವಿ. ಆ ಬ್ಯಾಂಕ್ ಮೆಂಬರ್ಗಳು ಸದಸ್ಯರು ಕೊಡ್ತಾ ಇದ್ದೀವಿ. ಆ ಬ್ಯಾಂಕ್ ಬಡ್ಡಿ ಬ್ಯಾಂಕು 10% 20% ಡಿವಿಡೆಂಡ್ ಕೊಡ್ತಾ ಇತ್ತು. ಬ್ಯಾಂಕು ಅಭಿವೃದ್ಧಿ ಬ್ಯಾಂಕ್ಗಳು ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಬ್ಯಾಂಕ್ ಬೆಳೆಯಬೇಕಾದ್ರೆ ಎಲ್ಲ ಜನರು ಸಹಕಾರ ಇರಬೇಕು. ಸಹಕಾರ ಇಲ್ಲದೇ ಏನು ಮಾಡೋಕ್ಕಾಗಲ್ಲ. ಯಾವಾಗ ನಾವು ಬ್ಯಾಂಕ್ ಬೆಳೆಯಬೇಕಾದ್ರೆ ಬಗ್ಗೆ ಇರಬೇಕಾದ್ರೆ ಹಣಕಾಸು ಮುಂದಿನ ಮಾತ್ರ ಬ್ಯಾಂಕ್ ಬೆಳೆಯೋಕ್ಕೆ ಸಾಧ್ಯ. ಹಣಕಾಸು ಮೇಲಿಂದ ಬ್ಯಾಂಕ್ ಮಾಡೋದಾಗಲ್ಲ. ಅದಕ್ಕೋಸ್ಕರ ಜನಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಏರಿಯಾ ಜನಗಳು ಏನಿದ್ದಾರೆ ಈ ಬ್ಯಾಂಕಲ್ಲಿ ಎಲ್ಲ ಮೆಂಬರ್ ಆಗಿ ಆ ಜನಗಳು ನಮ್ಮ ಸದುಪಯೋಗ ಪಡಿಸ್ಕೊಂಡು ಬ್ಯಾಂಕಿಗೆ ಬೆಳೆಯೋದಕ್ಕೆ ನಾವು ಬೆಳೆಯೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಏರಿಯಾ ಜನಗಳಿಗೆ ಕಾಲಗಳಿಗೆ ನಾನು ಮಾಡುವಂಥ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಬ್ಯಾಂಕಿನರಿಗೆ ನನ್ನ ಸ್ವಾಮೀಜಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ನಮಸ್ಕರಿಸ್ತಾ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ತಾ. ಅದೇ ರೀತಿ ನಮ್ಮ ನೌಕರರ ವರ್ಗದವ್ರಿಗೂ ನಮ್ಮ ಸಿಬ್ಬಂದಿಯವ್ರಿಗೂ ಸಹ ಇವರ ಸಹಕಾರದಿಂದ ಇಲ್ಲಿ ಬೆಳ್ಕೊಂಡು ಬರಲಿಕ್ಕೆ ಅವಕಾಶ ಆಗಿದೆ. ಇಲ್ಲಿ ಸಿಬ್ಬಂದಿಯವರ ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ಇದನ್ನು ಓಪನ್ ಮಾಡಿದ ವ್ಯಕ್ತಿ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಭಾವನೆ ಇಟ್ಟು ಅವರು ಓಪನ್ ಮಾಡಿದರು. ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗದವರು ಭಾಳ ಸಹಕರಿಸಿದ್ದಾರೆ. ಅವ್ರ ಸಹಕಾರನೇ ಇದು 3ನೇ ಬ್ಯಾಂಕನ್ನು ಓಪನ್ ಮಾಡಲಿಕ್ಕಾಗಿದೆ. ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅನುಕೂಲ ಆಗಬೇಕು. ಇದು ಬಡಬಗ್ಗರಿರ್ತಕ್ಕಂಥ ಜಾಗ, ಆದ್ದರಿಂದ ಇಂಥ ಜಾಗದಲ್ಲಿ ನಾವು ಓಪನ್ ಮಾಡಬೇಕು ಅಂತೇಳಿ ಈ ಒಂದು ಬ್ರ್ಯಾಂಚನ್ನ ಓಪನ್ ಮಾಡಿದ್ದೀವಿ. ಅವರಿಗೆ ಸಾಲ ಸೋಲ ಕೊಡ್ತಕ್ಕಂಥ ಸೌಕರ್ಯ ಸಿಗುತ್ತೆ. ಹಣ ಇಟ್ಕೊಳ್ತಕ್ಕಂಥವ್ರಿಗೂ ಅನುಕೂಲ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಈಗ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಒಳ್ಳೊಳ್ಳೆ ರೀತಿಯಲ್ಲಿ. ನಾವು 16% ಡಿವಿಡೆಂಡ್ ಸಹಿತ ನಾವು ಕೊಡ್ತಾಯಿದ್ವಿ. ಅದು 22-23 ತನಕ ಕೊಡ್ತಾಯಿದ್ವಿ. ಈಗಿನ ಈ ಪರಿಸ್ಥಿತಿಯಲ್ಲಿ ಎಲ್ಲ ಕೊಡೋದು 10-12, ನಾವು ಮ್ಯಾಕ್ಸಿಮಮ್ 16 ಕೊಡ್ತಾಯಿದ್ದೀವಿ. ಅಂದರೆ ಇದನ್ನು ಬೆಳ್ಕೊಂಡು ಬರಲಿಕ್ಕೆ ಅವರು ಸ್ಥಾಪನೆ ಮಾಡಿದಂಥದ್ದು ನಾನು ಹೆಸರು ಅವ್ರನ್ನೂ ನಾವು ಜ್ಞಾಪಕದಿಂದ ಕೆ ವೆಂಕಟಪ್ಪ ನಕ್ಕೂರ್ ಮಾಸ್ಟರು ಅವ್ರ ಹೆಸರು, ಕೆ ದೇವಯ್ಯನವ್ರು ಇರ್ಬೋದು, ಕೆ ಜಿ ಗಿರಿಯಪ್ಪ ಇರ್ಬೋದು, ತಿಮ್ಮಯ್ಯನವರು, ಮತ್ತು ಕುಂಟಯ್ಯನವರು, ಸಿದ್ದಪ್ಪನವರು, ಇಂಥವರೆಲ್ಲ ಸೇರಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದನ್ನು ಮುಂದುವರಿಸಲಿಕ್ಕೆ ಕಾರಣರಂತ ನಮ್ಮ ಕೃಷ್ಣೇಗೌಡರು ಅದನ್ನು ಮುಂದುವರಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ತಾನು ನಮಸ್ಕಾರ ಇಲ್ಲ ಎಲ್ಲರೂ ಮಾತನಾಡ್ತಾರೆ. ಸರ್ ಹಾಗೆ 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 ಒಂದು ನಿಮಿಷ ಸರ್. ಸರ್ ದಯವಿಟ್ಟು